ನಮಸ್ಕಾರ ಕರ್ನಾಟಕ. ಒಬ್ಬ DGP ರಾಮಚಂದ್ರ, ಕರ್ನಾಟಕ ಪೊಲೀಸ್ ಇಲಾಖೆ ಒಬ್ಬ DGP. ಇನ್ನೂ ವಿವರಣೆ ಆಗಿ ಹೇಳಬೇಕು ಅಂತಂದರೆ, ಒಂದು 8-9 ತಿಂಗಳ ಹಿಂದೆ ಅಥವಾ ಒಂದು ವರ್ಷದ ಹಿಂದೆ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ ರನ್ಯಾ ರಾವ್ ಇದಾರಲ್ಲ, ಅವರ ಸ್ಟೆಪ್ ಫಾದರ್ ಅಥವಾ ತಂದೆ ಅಂತ ಹೇಳ್ಬೋದು, ಮಲತಾಯಿ ತಂದೆ ಅಂತ ಹೇಳ್ಬೋದು, ಮಲತಂದೆ ಅಂತ ಹೇಳ್ಬೋದು. ಆತ ಈ ರನ್ಯಾ ರಾವ್ ಗೋಲ್ಡ್ ಸ್ಮಗ್ಲಿಂಗ್ ಕೇಸಲ್ಲಿ ಇವನ ಗಾಡಿಯನ್ನು ಬೆಂಗಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟಿಂದ ಬಳಸಿ ಅವಳನ್ನು ಸ್ಮಗ್ಲರ್ನ ಕರ್ಕೊಂಬಂದಂಥ ಬೆಂಗಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಇನ್ಸ್ಪೆಕ್ಟ್ರು ಮತ್ತು ಇವನಿಬ್ಬರಿಗೂ ಕೂಡ ಕ್ಲೀನ್ ಚಿಟ್ ಕೊಟ್ಟಂಥ ಕಾಂಗ್ರೆಸ್ ಸರ್ಕಾರ, ಕಾಂಗ್ರೆಸ್ಸಿನ ಚೀಫ್ ಸೆಕ್ರೆಟರಿ, ಕಾಂಗ್ರೆಸ್ ಸರ್ಕಾರದ ಆಡಳಿತ ಇರುವಂಥ ಚೀಫ್ ಸೆಕ್ರೆಟರಿ ಈಗ ರಾಮಚಂದ್ರ ಅನ್ನೋ DGP ರಾಮಚಂದ್ರ ರಾವ್ ಅನ್ನೋ ಒಬ್ಬ ಮಾನಗೇಡಿ DGP ತನ್ನ ನೌಕರರು ಅಥವಾ ಹೆಣ್ಣು ಮಕ್ಕಳನ್ನೋ ಗೊತ್ತಿಲ್ಲ, ಆ ಹೆಣ್ಣು ಮಕ್ಕಳು ನೌಕರರು ಅಂತ ಅನ್ಕೊಂತಾ ಇದ್ದೀವಿ, ಸ್ಟಾಫ್ಗಳಿರ್ಬೋದು ಮೋಸ್ಟ್ಲಿ, ಯಾರೋ ರಾಜ್ಯಕ್ಕೋ ಪ್ರಮೋಷನ್ಗೋ ಅಥವಾ ಟ್ರಾನ್ಸ್ಫರ್ಗೋ ಏನಕ್ಕೆ ಹೋಗಿದ್ರೋ ಗೊತ್ತಿಲ್ಲ, ಹೆಣ್ಣು ಮಕ್ಕಳ ಖಾಸಗಿ ಅಂಗಗಳನ್ನು ಮುಟ್ಕೊಂಡು ಇವನು ಒಳ್ಳೆ ಜೊಲ್ಲು ಸುರುಕಿಸೋ ಥರ ಆ ಹೆಣ್ಣು ಮಕ್ಕಳನ್ನು ಎಲ್ಲಂದ್ರೆ ಅಲ್ಲಿ ನಕ್ಕೊಂಡು, ಎಲ್ಲಂದ್ರೆ ಅಲ್ಲಿ ಕೈ ಬಿಟ್ಕೊಂಡು ಇವನು ಅವರ ಎದೆ ಮೇಲೆ, ಅವರ ಹೊಟ್ಟೆಗಳ ಮೇಲೆ ಕೈ ಬಿಟ್ಕೊಂಡು ಇವನು ದರಿದ್ರ ಒಬ್ಬ DGP. ಇಂಥ DGPಗಳನ್ನು ಇಂಥ ರಾಮಚಂದ್ರ ಅನ್ನೋದಕ್ಕಿಂತ ರಾಮಚಂದ್ರ ಅನ್ನೋ ದೇವರ ಹೆಸರಿಗೆ ಇವನು ಕೆಟ್ಟ ಹೆಸರು, ಕಾಮಚಂದ್ರ ರಾವ್ ಅಂತ ಹೇಳಿದ್ರೆ ಚೆನ್ನಾಗಿರ್ತದೆ. ಇಂಥ DGPಗಳನ್ನು ಇಲಾಖೆನಲ್ಲಿ ಮಡ್ಕೊಂಡು ಎಷ್ಟು ಹೆಣ್ಣು ಮಕ್ಕಳನ್ನು ಹಾಳು ಮಾಡಿರ್ಬೋದು ಇವನ ಸರ್ವೀಸಲ್ಲಿ. ಇವನಿಗೆ DGP ರ್ಯಾಂಕ್ ಕೊಟ್ಟು ಇಲ್ಲಿ ಕೊಂಡಿಸಿದಿರ, ಆ ವಿಡಿಯೋ ಮಾಡಿದವ್ರು ಯಾರು, ಇವನು ಯಾಕೆ ಆ ಹೆಣ್ಣುಮಕ್ಕಳನ್ನು ಮುಡ್ದ, ಆಮೇಲೆ ಇಲ್ಲಿವರೆಗೂ ಎಷ್ಟು ಹೆಣ್ಣುಮಕ್ಕಳನ್ನು ಹಾಳು ಮಾಡಿದ್ದ. ಖಂಡಿತವಾಗಿ ಕರ್ನಾಟಕ ರಾಜ್ಯ ಸರ್ಕಾರ ಇಮಿಡಿಯೇಟಾಗಿ ಕರ್ನಾಟಕ ಮಹಿಳಾ ಆಯೋಗಕ್ಕೆ ಕೇಳಿ, ಆ ಹೆಣ್ಣು ಮಕ್ಕಳ ಜೊತೆಗೆ ಕರ್ನಾಟಕ ಮಹಿಳಾ ಆಯೋಗ, ಕರ್ನಾಟಕ ಸರ್ಕಾರ ನಿಂತ್ಕೊಂಡು ಇಮಿಡಿಯೇಟಾಗಿ ಆ ಹೆಣ್ಣು ಮಕ್ಕಳ ಜೊತೆ ಹತ್ರ ಕಂಪ್ಲೇಂಟ್ಗಳನ್ನು ಹಾಕಿಸಿ, ಯಾವ ರೀತಿ ಪ್ರಜ್ವಲ್ ರೇವಣ್ಣನ, ಇವನೊಂದು ರೀತಿ ಕರ್ನಾಟಕ ಪೊಲೀಸ್ ಇಲಾಖೆಯಲ್ಲಿ ಒಬ್ಬ ಪ್ರಜ್ವಲ್ ರೇವಣ್ಣ ಅಂದರೆ ಪ್ರಜ್ವಲ್ ರೇವಣ್ಣ ಅಲ್ಲಿ ಹಾಸನದಲ್ಲಿ, ಬಟ್ ಆದರೆ ಕರ್ನಾಟಕ ಪೊಲೀಸ್ ಇಲಾಖೆಗೆ ಇವನು ಈ ಕಾಮಚಂದ್ರ ರಾವ್ ಅಂತ DGP ಕಾಮಚಂದ್ರ ರಾವ್ ಏನಿದ್ದಾನೆ, ಯಾಕಂದ್ರೆ ರಾಮಚಂದ್ರ ಅಂತಂದರೆ ದೇವ್ರ ಹೆಸರು ಹೇಳಬೇಕಾಗತ್ತೆ, ಆ ದೇವ್ರ ಹೆಸರು ಇಳ್ಕೊಂಡು ಇವನು ಮಾಡ್ತಾ ಇರೋಂಥ ಹಲ್ಕ ಕೆಲಸ ಇದೆಯಲ್ಲ, ರಿಯಲಿ ಇಟ್ ಮ್ಯಾಟರ್ಸ್ ಎ ಲಾಟ್ ಅಂತ ಹೇಳುತ್ತಾ. ಆಮೇಲೆ ನಮ್ಗಳಿಗೆ ಸಮಸ್ಯೆ ಏನು ಅಂತಂತಂದರೆ ಯಾರೂ ಪ್ರಶ್ನೆ ಮಾಡೋರಿಲ್ಲ. ಈಗ ನೋಡಿ, ಇವ್ನಿಗೆ ಬೇಕಾದ್ರೆ ನಾವು ಯಾರೂ ಕೇಳಿಲ್ಲ ಅಂತಂದರೆ ಖಂಡಿತವಾಗಿ ಇವನಿಗೆ ಕ್ಲೀನ್ ಚಿಟ್ಟನ್ನು ಕೊಟ್ಟು ಬಿಡ್ತಾರೆ. ಈ ಕ್ಲೀನ್ ಚಿಟ್ಟನ್ನು ಕೊಡಬಾರ್ದು ಅನ್ನೋದಕ್ಕೋಸ್ಕರ ನಾವು ಈ ವಿಡಿಯೋನ ಮಾಡಿ ಹಾಕಿ ಇಲ್ಲಿ ಆಗ್ತಾ ಇದ್ದೀವಿ ಅಂತ ಹೇಳುತ್ತಾ, ಮಾಧ್ಯಮಗಳು ಪ್ರಶ್ನೆ ಮಾಡಿದ್ದಕ್ಕೆ ಇದೇ DGP ರಾಮಚಂದ್ರ ಅದು AI ಜನರೇಟೆಡ್ ಅಂತ ಹೇಳಿ ಸಬೂಬ್ ಕೊಡ್ತಾ ಇದ್ದಾನೆ. ಅಲ್ಲಪ್ಪ, ಅದು AI ಜನರೇಟೆಡ್, ಒರಿಜಿನಲ್ ಫಾರೆನ್ಸಿಕ್ ಲ್ಯಾಬ್ ಇದೆ ಮಾಡೋಕ್ಕೆ, ಅಲ್ಲಿವರೆಗೂ ತಾವು ದಯಮಾಡಿ ನಮ್ಮ ಸರ್ಕಾರ ಇವನನ್ನು ಸಸ್ಪೆಂಡ್ ಮಾಡಬೇಕು. ನೋಡ್ರಿ ಹೆಂಗೆ ಡಿಫೆನ್ಸ್ ತಗೊಳ್ತಾನೆ. ಒಬ್ಬ DGP ಆಗಿ ಪೊಲೀಸ್ ಇಲಾಖೆಯಲ್ಲಿ ಯಾವ ರೀತಿ ಸುಳ್ಳಕ್ಕೆ ಬಣ್ಣ ಹೊಡಿಬೇಕು ಅನ್ನೋದು ಗೊತ್ತಿದೆ ಈ ವ್ಯಕ್ತಿ. ಅದನ್ನು AI ಜನರೇಟರ್ ಅಂತ ಹೇಳ್ತಾನೆ. ಅಲ್ರಿ, AI ಜನರೇಟೆಡ್ ಯಾವುದು, ಒರಿಜಿನಲ್ ಯಾವುದು ಅಂತ ಖಂಡಿತವಾಗಿ ಮನುಷ್ಯನ ಕಣ್ಣಿಗೆ ಅಂತೂ ಖಂಡಿತ ಗೊತ್ತಾಗುತ್ತೆ. ಈ ರೀತಿ ಡಿಫೆನ್ಸ್ ತಗೊಂಡು ಎಸ್ಕೇಪ್ ಆಗ್ಬೋದು, ಆದರೆ ಖಂಡಿತ ಹೇಳ್ತಿದ್ದೀನಿ, ಕರ್ನಾಟಕ ಸರ್ಕಾರ ಈ ಸತಿ ಏನಾದರೂ ಈತನಿಗೇನಾದರೂ ಕ್ಲೀನ್ ಚಿಟ್ ಕೊಟ್ಟು ಅವನನ್ನು ಪ್ರೊಟೆಕ್ಟ್ ಮಾಡಿದ್ರೆ ಖಂಡಿತವಾಗಿ ಬೀದಿಗಿಳಿದು ಹೋರಾಟ ಮಾಡಬೇಕಾಗತ್ತೆ ಅಂತ ಈ ಮೂಲಕ ಹೇಳುತ್ತಾ, ಈ ರೀತಿ ವ್ಯಕ್ತಿಗಳು ಡಿಪಾರ್ಟ್ಮೆಂಟಲ್ಲಿ ಎಲ್ಲ ಕಡೆ ಇದ್ದಾರೆ. 90% ಆಫ್ ದ ಡಿಪಾರ್ಟ್ಮೆಂಟ್ ಆರ್ ಫಿಲ್ಡ್ ಲೈಕ್ ಸೆಕ್ಷುವಲ್ ಪ್ರಿಡೇಟರ್ಸ್. ಇವರೆಲ್ಲ ಸೆಕ್ಷುವಲ್ ಪ್ರಿಡೇಟರ್ಸು. ರೀಸೆಂಟಾಗಿ ರಮ್ಯಾ ಅವರು ಒಂದು ಡೈಲಾಗ್ ಹೊಡಿತಾರೆ, ಒಂದು ಗಂಡು ಮನುಷ್ಯ ಒಂದು ರೀತಿ ಬೀದಿನ ಇದ್ದಂಗೆ, ಯಾವ ಟೈಮಲ್ಲಿ ರೇಪ್ ಮಾಡ್ತಾನೆ, ಯಾವ ಟೈಮಲ್ಲಿ ಕೊಲೆ ಮಾಡ್ತಾನೆ ಹೇಳೋಕ್ಕಾಗಲ್ಲ ಅಂತ ನಾವೆಲ್ಲ ಒಂದು ಮಟ್ಟದಲ್ಲಿ ವಿರೋಧ ಮಾಡಿದ್ವಿ, ಎಲ್ಲರೂ ಆ ಥರ ಇಲ್ಲ ಅಂತಂದಾಗ. ಬಟ್ ಈ ರಾಮಚಂದ್ರನ ವಿಡಿಯೋ ಅಲ್ರಿ, ಅವನು ಮಾಧ್ಯಮಗಳಿಗೆ ಹೆಂಗ್ರಿ ಸ್ಟೇಟ್ಮೆಂಟ್ ಕೊಡ್ತಾನೆ, ಅವನು ಸಸ್ಪೆಂಡ್ ಇಮಿಡಿಯೇಟ್ಲಿ, ಫಾರೆನ್ಸಿಕ್ ಕಳ್ಸೋಣ, ನೋ ಪ್ರಾಬ್ಲಮ್, ಇಮಿಡಿಯೇಟಾಗಿ ವಿತಿನ್ 24 hours ಫಾರೆನ್ಸಿಕ್ ಅವರು ಕನ್ಫರ್ಮ್ ಮಾಡಲಿ ಅದು AI ಜನರೇಟೆಡಾ ಅಥವಾ ನಿಜವಾದ ವಿಡಿಯೋ ಅಂತಂದರೆ ಮೊದಲು ಅವ್ನಿಗೆ ಗಲ್ಲಿಗೆ ಹಾಕ್ರಿ ಮೊದಲು. ಓಕೆ, ಇವನನ್ನು ಗಲ್ಲಿಗೆ ಹಾಕಬೇಕು ಇವನನ್ನು. ಓಕೆ, ಏನು ಗೊತ್ತಿಲ್ಲ, ಕರ್ನಾಟಕ ಸರ್ಕಾರ ಇವನು ರಾಮಚಂದ್ರ DGPಗೆ ಪ್ರೊಟೆಕ್ಷನ್ಗೆ ನಿಂತ್ಕೊಬಾರ್ದು. ಇವನು ಇವಾಗ ಮಾಧ್ಯಮಗಳ ಮುಂದೆ AI ಜನರೇಟೆಡು. ನಾವು ಒಂದು ಸತಿ ರಮೇಶ್ ಜಾರಕಿಹೊಳಿ ಕೇಸಲ್ಲಿ ನಾನು ಅವನಲ್ಲ ಅಂತೇಳಿ ರಮೇಶ್ ಜಾರಕಿಹೊಳಿ ಹೇಳ್ದ, ಕೊನೆಗೆ ಆಮೇಲೆ ಹೇಳಿದ್ದು ಇಲ್ಲ ನಾನು ಅವನೇ ಎಲ್ಲ ಮಾಡ್ಕೊಂಡಿದ್ದು ಅಂತ ಅಂದೆ. ಯಾರೂ ಕೂಡ ಒಪ್ಕೊಳ್ಳಲ್ಲ. ಯಾವ ಕಳ್ಳ ಒಪ್ಕೊಂತಾನೆ? ಇದು AI ಜನರೇಟೆಡ್ ಅಂತೇಳಿ ಡಿಫೆನ್ಸ್ನ ತಗೊತಾ ಇರೋವಂಥ ಈ ರಾಮಚಂದ್ರನಿಗೆ ಇಮಿಡಿಯೇಟಾಗಿ ಆ ವಿಡಿಯೋನ ಫಾರೆನ್ಸಿಕ್ ಕಳಿಸ್ಬೇಕು, ಇಮಿಡಿಯೇಟಾಗಿ ಸಸ್ಪೆನ್ಷನ್ ಮಾಡಬೇಕು. ಆಮೇಲೆ ಕರ್ನಾಟಕ ಸರ್ಕಾರ ಮಹಿಳಾ ಆಯೋಗದ ಮುಖಾಂತರ ಯಾವ ಹೆಣ್ಮಕ್ಳಿದೆ ಅವ್ರ ಹತ್ರ ಕಂಪ್ಲೇಂಟ್ಗಳನ್ನ ತಗೊಬೇಕು. ಆಮೇಲೆ ಈ ರೀತಿ ಅಸಭ್ಯವಾಗಿ ನಡ್ಕೊತಾ ಇರೋ ಇವನ ಬಗ್ಗೆ ಶಿಸ್ತು ಕ್ರಮ ಆಗಬೇಕು. ಇಮಿಡಿಯೇಟ್ಲಿ ಹ್ಯಾಸ್ ಟು ಬಿ ಸಸ್ಪೆಂಡೆಡ್. ಆಮೇಲೆ AI ಜನರೇಟೆಡಾ? ನೋಡ್ರಿ, ಪೊಲೀಸವ್ರು ಮಾಡಿದ್ರೆ AI ಜನರೇಟೆಡ್, ನಮ್ಮಂಥವ್ರು ವಿಡಿಯೋ ಮಾಡಾಕ್ರೆ ಒರಿಜಿನಲ್ಲು FIR. ಎಂತ ಎಲ್ಲಿಗೆ ಬಂತು, ಯಾರಿಗೆ ಬಂತು 47ರ ಸ್ವಾತಂತ್ರ್ಯ? ಧನ್ಯವಾದಗಳು.